ಮಾರುತಿ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ ಒತ್ತುವರಿ ಅಧಿಕಾರಿಗಳ ಪರಿಶೀಲನೆ. ಕಂಪ್ಲಿ ಪಟ್ಟಣದ 20ನೇ ವಾರ್ಡ್ ಶಿಬಿರದಿನ್ನಿಯ ಬಲಭಾಗದಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗದಲ್ಲಿ ಅತಿಕ್ರಮಣ ನಡೆದಿದೆ ಎಂಬ ದೂರು ಹಿನ್ನೆಲೆ ತಹಸೀಲ್ದಾರ್ ಕಚೇರಿಯ ಕಂದಾಯ ನಿರೀಕ್ಷಕ ವೈಎಂ ಜಗದೀಶ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡವು ಶುಕ್ರವಾರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೆ. ದೂರುದಾರ ಸಂಜೀವ ಅವರು ಮಾತನಾಡಿ, ಸರ್ವೆ ನಂಬರ್ 619ರ 1.59 ಎಕರೆಯಲ್ಲಿನ 74 ಸೆಂಟ್ ಪ್ರದೇಶವು ಪುರಸಭೆಯ ಸ್ವತ್ತಾಗಿದ್ದು ಅದರಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಲ್ಯಾಣಿ ಹಾಗೂ ತುಳಸಿ ಕಟ್ಟೆಗಳು ಇವೆ ಅಂತ ಹೇಳಿದ್ರು. ಆದರೆ ಪುರಸಭೆಯೇ ಈ ಜಾಗವನ್ನ ಅನಧಿಕೃತವಾಗಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿಗೆ ಮಾರಾಟ ಮಾಡಿರೋದು ಕಾನೂನು ಬಾಹಿರ ಅಂತ ಆರೋಪಿಸಿದ್ರು. ಹಲವು ಬಾರಿ ದೂರು ಕೊಟ್ಟರೂ ಕೂಡ ಸಂಬಂಧಿಸಿದ ಎಸಿ ಅವರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆಕ್ಷೇಪವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಪರಿಶೀಲನೆಗೆ ಹಾಜರಾಗಿದ್ದ ಕಂದಾಯ ನಿರೀಕ್ಷಕ ವೈಎಂ ಜಗದೀಶ್, ತಾಲೂಕು ಮೋಜಡಿದಾರ ಅನಿಲ್ ಹಾಗೂ ವಿಎಎನ್ ಕಾಂತರಾಜ್ರವರು ನೀಡಿದ ವಿವರ ಪ್ರಕಾರ ಸರ್ವೆ ನಂಬರ್ 619ರ 1.59 ಎಕರೆಯಲ್ಲಿ 60 ಸೆಂಟ್ಗಳನ್ನು ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ, 25 ಸೆಂಟ್ಗಳನ್ನು ರಸ್ತೆಗಾಗಿ ಬಳಸಲಾಗಿದೆ. ಉಳಿದ 74 ಸೆಂಟ್ ಭೂಮಿಯನ್ನ 10 ಮಂದಿಗೆ ಪಟ್ಟ ಕೊಡಲಾಗಿದೆ ಎಂದು ತಿಳಿಸಿದರು. ದೇವಸ್ಥಾನದ ಜಾಗವನ್ನು ಕೆಲ ಪ್ರಭಾವಿಗಳು ಅತಿಕ್ರಮಣ ಮಾಡಿದ್ದಾರೆ ಎಂಬುದು ದೂರುದಾರ ಸಂಜೀವ್ರವರ ಗಂಭೀರ ಆರೋಪವಾಗಿದೆ. ವಾರ್ಡಿನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ತುಳಸಿಕಟ್ಟೆ, ಧ್ವಜಸ್ತಂಭ, ಬಾವಿ ಒಡೆದಾಕಿದ್ದಾರೆ ಅಂತೇಳಿ 2004ರಿಂದ ಅರ್ಜಿ ಕೊಟ್ಟಿರೋದ್ರ ಸತೆ ಇವತ್ತು ಈ ದಿನ 25/12/12ನೇ ತಾರೀಕಿಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಏನೋ ಒಂದು ಸಮಸ್ಯೆ ಮಾಡ್ತಿದ್ದಾರೆ. ಅದು 100 ಆಂಜನೇಯ ಸ್ವಾಮಿ ದೇವಸ್ಥಾನ ಜಾಗ 85 ಸೆನ್ಸ್ ಇದೆ. ಶ್ರೀ ಹನುಮಂತ ದೇವರ ಗುಡಿ ಸ್ಥಳ, ದೇವಸ್ಥಾನ ಜಾಗ ದೇವಸ್ಥಾನಕ್ಕೆ ಉಳಿಸ್ಬೇಕಂತೇಳಿ 2004ರಿಂದ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಆಫೀಸ್ಗಳಿಗೆ ಎಲ್ಲ ಅರ್ಜಿ ಕೊಟ್ಟು ಬಂದಿದ್ದೀನಿ. ಇನ್ನು ಇವತ್ತಿನವರೆಗೆ ಆ ಅಧಿಕಾರಿ ಇದ್ರ ಮ್ಯಾಗ ಅತಿಕ್ರಮ ಆಗಿ ತಗೊಂಡಿಲ್ಲ. ದೇವಸ್ಥಾನದ ಆಸ್ತಿ ದೇವಸ್ಥಾನದ ಉಳಿಸೋಕ್ಕೆ ಯಾವ ಅಧಿಕಾರಿಗಳು ಮುಂದುವರೆದಿಲ್ಲ. ಅತಿಕ್ರಮಣ ಆಗಿದೆ. ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಸ್ಬೇಕು.